ಅದೆಲ್ಲ ನನಗೆ ಗೊತ್ತಿಲ್ಲ, ಗಾಡಿ ರಿಪೇರಿ ಮಾಡ್ಕೊಡ್ಬೇಕಷ್ಟೇ. ಇರೋ ಏಯ್ ನೀನ್ ತಳ್ಳಿ ಮಾತಾಡಿಸ್ಬೇಡ, ಅಷ್ಟಕ್ಕೆ ಹಿಂಗೆ ಕಾಡ್ತಿದ್ಯಾ? ನೀನೇ ತಾನೇ ಏನೇನೋ ಮಾತಾಡ್ತಿದ್ದು, ಯಾಕೆ ಈಗ ಭಯ ಶುರು ಆಯ್ತಾ? ನಾನ್ ಯಾಕೆ ಭಯ ಪಡ್ಲಿ? ಇರೋ ವಿಷಯ ಹೇಳಿದ್ದೀನಿ, ಈಗೇನ್ ಹೇಳು? ನಾನೇನು ಹೇಳಲ್ಲ ಅಪ್ಪ, ಹೇಳೋದೆಲ್ಲ ಹೇಳಾಯ್ತು. ಇನ್ನೇನು ನಮ್ಮ ಅಕ್ಕ ಬರ್ತಾರೆ, ಅವ್ರೇನು ಹೇಳ್ತಾರೆ ಅದನ್ನೇ ಮಾಡ್ತೀನಿ. ಬಂದ್ಬಿಟ್ರು. 5 ನಿಮಿಷ ಲೇಟ್ ಆಗಿದ್ದಕ್ಕೆ ಇಬ್ರು ಜಗಳ ಶುರು ಮಾಡ್ಕೊಂಡ್ರಾ? ನೀನ್ ಯಾಕೆ ಇವನ್ ಗಾಡಿನ ತಗೊಂಡೋದೆ? ಯಾಕೆ ನಿನ್ನ ಹತ್ರ ಗಾಡಿ ಇಲ್ವಾ? ಅಕ್ಕ, ಗಾಡಿ ಗುದ್ಬಿಟ್ಟು ಗುರ್ತ ಸಿಗದಿರೋ ತರ ಮಾಡಿದ್ದಾನೆ. ನಾನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೆ. ಕೊಡಲ್ಲ ಅಂದ್ರೂ ಕೇಳಲ್ಲ, ಇವನು ಎತ್ಕೊಂಡು ಹೋಗ್ತಿರ್ತಾನೆ. ನನ್ನ ಕಾರ್ನ ಇವನು ಕೇಳಿ ಕೇಳಿ ತಗೊಂಡು ಹೋಗ್ತಾನ. ನೀವೇ ಹೇಳಿ, ಅದೆಷ್ಟೊಂದು ಸಲ ನಾನೇ ರಿಪೇರಿ ಮಾಡಿಸಿದ್ದೀನಿ. ನಿಮ್ಮಿಬ್ರು ಮಧ್ಯೆ ನಾನು ಬಂದಲ್ಲ, ತಗೊಂಡು ನಾನೇ ಹೊಡ್ಕೋಬೇಕು. ಈಗೇನು ಗಾಡಿ ರೆಡಿ ಮಾಡ್ಕೊಡಲ್ವಾ? ರಿಪೇರಿ ಮಾಡ್ಕೊಳ್ಳೇಬೇಕು, ಕೊಡಲ್ಲ ಅಂದ್ರೆ ಬಿಡೋರು ಯಾರು? ಇರೋ ಮಧ್ಯದಲ್ಲಿ ಯಾಕೆ ಮಾತಾಡ್ತೀಯ? ನಾನಿಲ್ವಾ? ಹೇ, ನೀನು ರೆಡಿ ಮಾಡ್ಕೊಡ್ತೀಯಾ ಇಲ್ವಾ? ಅಕ್ಕ, ಸದ್ಯಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಅಕ್ಕ, ಅವ್ರ ಗಾಡಿಗೇನೆ ಗುದ್ದಿರೋದು. ನೀವಿಬ್ರು ಸುಮ್ಮನೆ ಇರೋ, ನಾನು ಮಾತಾಡ್ತೀನಿ ಅವ್ರ ಹತ್ರ. ನೀನೇನ ಗಾಡಿ ಗುದ್ದಿದ್ದು? ಮನುಷ್ಯನೇ ನೀನೇನೋ ತಾಕ್ಸ್ ಬಂದ್ಬಿಟ್ಟೆ. 15,000 ರೂಪಾಯಿ ಖರ್ಚಾಗುತ್ತಂತೆ. ನೋಡಿಲ್ಲ ಅಂದರೆ ಏನು ಕತೆ? ಏನು ಮನೆಯವ್ರನ್ನೆಲ್ಲ ಕರ್ಕೊಂಬಂದಿದ್ಯಾ? ಇವನು ನನ್ನ ಫ್ರೆಂಡು, ಗಾಡಿ ಇವಂದೆ, ಅವರು ಇವನ ಅಕ್ಕ. ಸರ್, ಹುಡುಗರು ಏನೋ ಗೊತ್ತಿಲ್ದಂಗೆ ತಪ್ಪು ಮಾಡಿದ್ದಾರೆ. ಇವನಿಗೆ ಕಂಟ್ರೋಲ್ ಸಿಗಲಿಲ್ವಂತೆ, ಅದಕ್ಕೆ ಸ್ಪೀಡಾಗಿ ಬಂದಿದ್ದಾರೆ. ಬಿಸಿ ರಕ್ತ ಅಲ್ವಾ, ಏನು ಮಾಡೋದು? ಬಿಸಿ ರಕ್ತ ಅಂತೇಳಿ ಮಾಡಬಾರ್ದು ಕೆಲಸ ಎಲ್ಲ ಮಾಡೋಕೆ ಹೋದರೆ ಓದು ಒಳಗಡೆ ಹಾಕ್ತಾರೆ. 15,000 ಖರ್ಚು ಮಾಡೀನಿ, 15,000 ಕೊಡಿ, ಇಲ್ಲ ಕೇಸ್ ಹಾಕ್ತೀನಿ. ಇವನು ಬೇರೆ ಯಾವುದೋ ಲೋಕಲ್ ಹೆಲ್ಮೆಟ್ ಹಾಕಿದ್ದಾನೆ, ಒಂದು ಸ್ಟ್ಯಾಂಡರ್ಡ್ ಇಲ್ಲ, ತೆಂಗಿನ ಚಿಪ್ ಥರ ಇದೆ. ಬೇಡದಿರೋ ಈ ಶೋಕಿಗಳಿಗೆಲ್ಲ 1,000 ರೂಪಾಯಿ ಖರ್ಚು ಮಾಡ್ತೀರಾ. ಒಂದು ಜೀವ ಉಳಿಸ್ಕೊಳ್ಳೋಕ್ಕೋಸ್ಕರ ಒಂದು ಒಳ್ಳೆ ಹೆಲ್ಮೆಟ್ ಹಾಕೋಕ್ಕಾಗಲ್ವಾ? ವಿಷಯಕ್ಕೆ ಬನ್ನಿ ಸರ್, ನಮ್ಮ ಕಷ್ಟ ನಮಗೆ ಗೊತ್ತು. 15,000 ಎಲ್ಲ ಕೊಡೋಕ್ಕಾಗಲ್ಲ, 5,000 ಕೊಡ್ತೀವಿ. ಸರ್, ನಮ್ಮ ಗಾಡಿನೂ ಡ್ಯಾಮೇಜ್ ಆಗಿದೆ, ನೀವು ಕೊಡಲೇಬೇಕು. ನೀವು ರಾಂಗ್ ಸೈಡಿಂದನೇ ಬರ್ತಾ ಇದ್ರಿ, ನಿಧಾನವಾಗಿ ಬರ್ತಿದ್ರಿ ಅನ್ನೋದು ಬಿಟ್ಟರೆ ನಿಮ್ಮದು ತಪ್ಪಿದೆ. ಸಾಕು, ಸುಮ್ಮನೆ ಇರಪ್ಪ. ರಾಂಗ್ ಸೈಡು ಫಾಸ್ಟಾಗಿ ಬಂದು ಗುದ್ದಿದೆ ಅಲ್ಲದೆ ವಾದ ಬೇರೆ ಮಾಡ್ತೀಯಾ? ಸಾಕು, ಸುಮ್ಮನೆ ಇರು, ನಾನು ಮಾತಾಡ್ತೀನಿ. ನೋಡಕ್ಕ, ಇವನು ಮೊದಲು ಮಾತಾಡೋದನ್ನು ಕಲಿಬೇಕು. ಎಲ್ಲರ ಹತ್ರ ಎಗರೆಗರು ಮಾತಾಡ್ತಾನೆ. ಏಯ್ ಸುಮ್ಮನಿರಪ್ಪ ನೀನು, ಏನು ನಿಜ ಹೇಳಲೇಬಾರ್ದ? ಎಲ್ರಿಗೂ ಉರಿಯುತ್ತೆ. ಕೈ ಮುಗಿತೀನಿ, ಸ್ವಲ್ಪ ಸುಮ್ಮನೆ ಇರು. ಕೇಸ್ ಹಾಕಿದ್ರೆ ಇನ್ನೂ ಜಾಸ್ತಿ ಕೊಡಬೇಕಾಗುತ್ತೆ. ನಿನಗೂ ಬುದ್ಧಿ ಇಲ್ಲ, ನಿನ್ನ ಜೊತೆ ಮಾತಾಡೋರ್ಗೂ ಬುದ್ಧಿ ಇಲ್ಲ. ಏನಾದರೂ ಮಾಡ್ಕೊಳ್ಳಿ, ನನಗೇನು? ಏನ್ರಿ ಇವಾಗ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ, ನನ್ನ ಕೆಲಸ ಇದೆ. 15,000 ಎಲ್ಲಿಂದ ತರೋದು ಸರ್? ನಾವಿಬ್ರು ಓದೋ ಹುಡುಗರು, 5,000 ಕೊಡ್ತೀವಿ, ಇಲ್ಲಾಂದರೆ ಕೇಸ್ ಹಾಕ್ಕೊಳ್ಳಿ. ಸರ್, ಒಂದು ನಿಮಿಷ. ಏಯ್ ಇರೋ, ಏನು ಈಗ ಹೇಳ್ತಿದ್ಯಾ? ಕೇಸ್ ಹಾಕಿದ್ರೆ ಇಬ್ಬರು ಅಲಿಬೇಕಾಗತ್ತೆ. ನಮ್ಮ ಅಕ್ಕ ಇಷ್ಟೊತ್ತು ಏನು ಹೇಳಿದ್ರು ಮತ್ತೆ? ನೀನು ಸುಮ್ಮನಿದ್ರೆ ತಾನೆ ಮಾತಿಗೆ ಮಾತು ಸೇರಿಸ್ತೀಯ. ನೋಡು, ಅವ್ನು ಹುಡ್ಕೊಂಡು ಇಲ್ಲಿವರೆಗೆ ಬಂದಿದ್ದಾನೆ. 5,000ದಲ್ಲಿ ಸೆಟಲ್ ಮಾಡೋಣ ಅಂದರೆ ನೀನು... ಆಯ್ತಾಯ್ತು, ಡೀಲ್ ಮಾಡ್ಕೊಂಡಿರಿ, ಕೇಸ್ ಹಾಕ್ತೀನಿ. ಓದೋದೆಲ್ಲ ಬಿಟ್ಟು ಕೋರ್ಟ್ಗೆಲ್ಲ ಅಲ್ದ್ರೆ ಗೊತ್ತಾಗುತ್ತೆ. ನಿಮ್ಮ ಅಕ್ಕನ ಮಾತಿಗೆ ಬೆಲೆ ಕೊಡ್ದಿರೋರು ನನ್ನ ಮಾತಿಗೆ ಮರ್ಯಾದೆ ಕೊಡ್ತೀರಾ ನೀವು? 34,000 ಖರ್ಚು ಮಾಡಿದ್ರೆ ಗೊತ್ತಾಗುತ್ತೆ. ಆಯ್ತು ಬಾರೋ, ಏನೊಂದು ಮಾತಾಡಿ ಸೆಟಲ್ ಮಾಡೋಣ. ಸರ್, ಒಂದು ನಿಮಿಷ. 5 ಸರ್ ಕೊಡ್ತೀವಿ. ಹಂಗೆ ಬನ್ನಿ ದಾರಿಗೆ.